ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಯೂನಿವರ್ಸಿಂದ ನಿಮಗೇನು ಗೈಡೆನ್ಸ್ ಬರ್ತಿದೆ, ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಇದು ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ಕಮೆಂಟ್ ಮಾಡೋಂಥ ಅಗತ್ಯ ಇಲ್ಲ ನೀವು. ಓಕೆ, ಜಸ್ಟ್ ಸ್ಕಿಪ್ ಮಾಡಿ ಆ್ಯಂಡ್ ಬೇರೆ ರೀಡಿಂಗ್ಸ್ ಇರುತ್ತೆ. ನಿಮಗೆ ಯಾವ ರೀಡಿಂಗ್ ಇಷ್ಟ ಆಗುತ್ತೆ ಆ ರೀಡಿಂಗ್ನ ನೋಡ್ಬೋದು. ಓಕೆ, ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ರೆ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ವೀಡಿಯೋಸ್ ಎಲ್ಲ ಸ್ವಲ್ಪ ಡಿಲೇ ಆಗ್ತಿದೆ ಅಲ್ವಾ, ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಇಲ್ಲಿ ವೀಡಿಯೋಸ್ ಎಲ್ಲ ಡಿಲೇ ಆಗ್ತಾ ಇದೆ. ಅದರ್ವೈಸ್ ಡೈಲಿ ವೀಡಿಯೋಸ್ಗಳು ಬರುತ್ತೆ. ಓಕೆ, ಯಾರೆಲ್ಲ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಆ್ಯಂಡ್ ಪರ್ಸ್ನಲಾಗಿ ತುಂಬ ಜನ ಕೇಳ್ತಿದ್ರಿ, ಮ್ಯಾಮ್ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ, ವೀಡಿಯೋ ಹಾಕ್ತಿಲ್ಲ, ಯಾಕೆ ರೀಡಿಂಗ್ ಮಾಡಿ ಅಂತೇಳಿ. ಏನು ಮಾಡಲಿ, ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಆಗ್ತಾ ಇರಲಿಲ್ಲ. ಓಕೆ, ಇನ್ನೊಂದು ನಿಮಗೆ ಒಂದು ವಿಷಯ ಹೇಳಬೇಕು. ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕಂತೀರ ಇಂಡಿವಿಜುವಲ್ ಆಗಿ, ಇದು ನಿಮ್ಮ ಪರ್ಸ್ನಲ್ ಸೆಷನ್ ಆಗಿರುತ್ತೆ, ನಿಮಗೋಸ್ಕರನೇ ಆಗಿರುವಂಥದ್ದು, ನಿಮ್ಮ ಪ್ರಾಬ್ಲಮಿಗೋಸ್ಕರನೇ ಆಗಿರುವಂಥದ್ದು. ಓಕೆ, ಸೊ ಇದು ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ನಿಮ್ಮ ಲೈಫಲ್ಲಿ ಇರುವಂಥ ಅಬ್ಸ್ಟಿಕಲ್ಸ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ಸ್ ಆಗಿರ್ಬೋದು, ಸಮಥಿಂಗ್ ನೀವು ಅಂದ್ಕೊಂಡಿರೋಂಥದ್ದು ನಿಮ್ಮ ಲೈಫಲ್ಲಿ ನಡೀತಿರಲ್ಲ, ಬರೀ ಪ್ರಾಬ್ಲಮ್ಸ್ನೇ ಫೇಸ್ ಮಾಡ್ತಾ ಇರ್ತೀರ, ಅದೆಲ್ಲದರಿಂದನೂ ಹೊರಗೆ ಬರಬೇಕು, ಆಚೆ ಬರಬೇಕು, ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವ್ ಚೇಂಜಸ್ನ ತರಬೇಕಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಅವರಿಗೆ ನಿಜವಾದಂಥ ಸರಿಯಾದ ದಾರಿ ಅಂತ ಹೇಳಿದ್ರೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಓಕೆ, ಸೊ 100% ಶೋರ್ ಹೇಳ್ತೀನಿ. ಯಾಕೆ ಹೇಳಿದ್ರೆ ಈ ಒಂದು ಲಾ ಆಫ್ ಅಟ್ರಾಕ್ಷನಿಂದ ನನ್ನ ಲೈಫನ್ನು ನಾನು ಡೆಫಿನೆಟ್ಲಿ 100% ನನ್ನ ಲೈಫನ್ನು ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಹಾಗೆಯೇ ನೀವು ಕೂಡ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ತೀರ, ಅದಕ್ಕೆ ನಾನು 100% ಶೋರ್ ನಾನು ಹೇಳ್ತೀನಿ. ಓಕೆ, ಸೊ ಇವತ್ತಿನ ದಿನ ನೀವೇನು ಇನ್ವೆಸ್ಟ್ ಮಾಡಿ ಅಥವಾ ಈ ಒಂದು ಏನು ವಿದ್ಯೆನ ಕಲೀಲಿಕ್ಕಿರ್ಬೋದು ಅಥವಾ ಈ ಒಂದು ಲರ್ನಿಂಗ್ಸಿಗೋಸ್ಕರ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಇದು ನಿಮಗೆ ಲೈಫ್ ಲಾಂಗ್ ಬರುವಂಥ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅಥವಾ ಲೈಫ್ ಲಾಂಗ್ ನಿಮಗೆ ಬರುವಂಥ ಎಜುಕೇಷನ್ ಆಗಿರುತ್ತೆ, ಲರ್ನಿಂಗ್ ಆಗಿರುತ್ತೆ. ಓಕೆ, ನೀವು ಇವಾಗ ಯೋಚನೆ ಮಾಡ್ಬೋದು, ಇದಕ್ಕೋಸ್ಕರ ನಾನು ಇಷ್ಟು ಖರ್ಚು ಮಾಡಿ ನಾನು ಇದನ್ನು ಮಾಡಬೇಕಾ, ಇದನ್ನು ಕಲಿಬೇಕಾ, ಇದನ್ನೆಲ್ಲ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಳ್ಬೇಕಾ ಅಂತೇಳಿ. ಡೆಫಿನೆಟ್ಲಿ ನೀವು ಇವಾಗ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೊಳ್ತೀರಾ ಅಂತಂದರೆ ನೀವು 10 ವರ್ಷ ಆದರೂ ನೀವು ಇದೇ ಸ್ಥಿತಿಲೇ ಇರ್ತೀರಾ. ನಿಮ್ಮ ಜೊತೆಯಲ್ಲಿದ್ದಂಥ ವ್ಯಕ್ತಿಗಳು ನಿಮ್ಮಿಂದ ಎಷ್ಟೋ ದೂರ ಹೋಗಿರ್ತಾರೆ, ಅವ್ರ ಲೈಫಲ್ಲಿ ಎಷ್ಟೋ ಬದಲಾವಣೆಗಳನ್ನು ನೋಡಿರ್ತಾರೆ ಅವ್ರ ಲೈಫಲ್ಲಿ, ನೀವಿನ್ನೂ ಅಲ್ಲೇ ಇಟ್ಕೊಂಡು ಕಣ್ಣೀರು ಹಾಕ್ಕೊಳ್ತಾ ಇರ್ತೀರ ಲೈಫಲ್ಲಿ. ಅದು ನಿಮಗೆ ಬೇಕಾ? ಒಂದು ಸಲ ಸ್ಟ್ರಾಂಗ್ ಆಗಿ ಬೋಲ್ಡಾಗಿ ನಿರ್ಧಾರ ತೊಗೊಂಡು ನೀವು 10 ವರ್ಷ ಕಣ್ಣೀರು ಹಾಕೋದನ್ನು ಒಂದು ದಿನದಲ್ಲಿ ಕಣ್ಣೀರು ಹಾಕಿ ಅದನ್ನೆಲ್ಲ ಮುಗಿಸ್ಬಿಡಿ ಆ್ಯಂಡ್ 10 ವರ್ಷ ಹ್ಯಾಪಿಯಾಗಿ, ನಾಟ್ ಓನ್ಲಿ 10 ವರ್ಷ, ನೀವು ಇರೋವರೆಗೆ ಹ್ಯಾಪಿಯಾಗಿ ಲೈಫನ್ನ ಲೀಡ್ ಮಾಡಿ, ನೀವು ಅಂದ್ಕೊಂಡಿರೋಂಥ ಲೈಫನ್ನ ಲೀಡ್ ಮಾಡ್ತೀರಾ 100% ಶೋರ್ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕೋರ್ಸಿಂದ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವ್ರು ಆದಷ್ಟು ಬೇಗ ಜಾಯಿನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ ನನಗೆ ಮೆಸೇಜ್ ಮಾಡಿ. ದೆನ್ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಡೀಟೇಲ್ಸ್ ಎಲ್ಲದೂ ಕೂಡ ಬರುತ್ತೆ ಆ್ಯಂಡ್ ನೀವು ಜಾಯ್ನ್ ಆಗ್ಬೋದು, ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಬೋದು, ಹ್ಯಾಪಿ ಲೈಫ್, ಎಂಜಾಯ್ಮೆಂಟ್ ಲೈಫ್ನ ನೀವು ಲೀಡ್ ಮಾಡ್ಬೋದು, ನೀವು ಅಂದ್ಕೊಂಡಿರೋಂಥ ಲೈಫನ್ನು. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಂದ ನಿಮಗೆ ಏನು ಮೆಸೇಜ್ ಸಿಗ್ತಾ ಇದೆ, ಏನು ಬದಲಾವಣೆ ಬರ್ತಿದೆ ಅಂತ ನಿಮಗೆ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ, ಚೆಕ್ ಮಾಡೋಣ. ಓಕೆ, Wheel of Fortune, first card, the Hermit card and the Emperor, 4 of Cups and okay, King of Pentacle ಬರ್ತಿದೆ, the Sun card ಬರ್ತಾ ಇದೆ. ಓಕೆ, the High Priestess. ಓಕೆ, 4 of Wands ಬರ್ತಿದೆ. ಆ್ಯಂಡ್ 7 of Pentacle. ಬಾಟಮ್ ಆಫ್ ದ ಕಾರ್ಡ್ ಸ್ಟ್ರೆಂತ್ ಬರ್ತಿರೋವಂಥದ್ದು. ಓಕೆ, ದ ಎಂಪ್ರೆನ್ಸ್ ಕಾರ್ಡ್. ಓಕೆ, ಬಾಟಮ್ ಆಫ್ ದ ಕಾರ್ಡ್ ತೊಗೊಳ್ಳೋಣ. ಎಸ್, ಇಲ್ಲಿ ಯೂನಿವರ್ಸಿಂದ ನಿಮಗೆ ಫಸ್ಟ್ ಸಿಗ್ತಿರೋಂಥ ಮೆಸೇಜಸ್, ನೀವು
ಯಾವುದೋ ಒಂದು ಹೊಸ ದಾರಿನ ಹುಡುಕ್ತಾ ಇದ್ದೀರಾ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ತುಂಬ ಯೋಚನೆ ಮಾಡ್ತಿದ್ದೀರಾ, ತುಂಬ ಸ್ಟ್ರೆಸ್ ತೊಗೊಂಡಿದ್ದೀರಾ, ಏನು ಡಿಸಿಷನ್ ತೊಗೊಳ್ಬೇಕನ್ನೋ ಅಂತ ಕನ್ಫ್ಯೂಷನ್ ಕೂಡ ಇದೆ ಮೈಂಡಲ್ಲಿ. ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಬಟ್ ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ, ಅದನ್ನು ನೀವು ಸ್ವೀಕರಿಸಲಿಕ್ಕೆ ರೆಡಿ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಹೊಸ ಬೆಳಕು ಅಥವಾ ಹೊಸ ದಾರಿ, ಹೊಸ ಯೋಚನೆಗಳು ಬರ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವೇ ಸ್ಟಾಪ್ ಮಾಡ್ತಾ ಇದ್ದೀರಾ. ಓಕೆನಾ? ಯೂನಿವರ್ಸಿಂದ ನಿಮಗೆ ಬರ್ತಿರೋಂಥ ಮೆಸೇಜ್ ಫಸ್ಟು ಸ್ಟ್ರೆಂತ್, ಅಂದರೆ ಆ ಒಂದು ಶಕ್ತಿ, ಆ ಒಂದು ಸ್ಟ್ರೆಂತನ್ನು ನೀವು ತೋರಿಸ್ಬೇಕಾಗಿದೆ. ನಿಮ್ಮ ಲೈಫಲ್ಲಿ ನೀವು ಬದಲಾವಣೆ ತರಬೇಕು ಅಂತ ಇದ್ದರೆ ನೀವು ಫಸ್ಟು ನೀವು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ತರಬೇಕಂತಿದ್ರೆ ಸ್ಟ್ರೆಂತನ್ನು ನೀವು ತಗೊಳ್ಬೇಕು ಅಂತ ಇಲ್ಲಿ ಯೂನಿವರ್ಸಿಂದ ಸಿಗ್ತಿರೋಂಥ ಮೆಸೇಜಸ್. ಓಕೆ, ಪ್ರೀತಿ ವಿಷಯದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಫೈನಾನ್ಷಿಯಲಿ ಆಗಿರ್ಬೋದು, ಜಾಬ್ ವಿಷಯದಲ್ಲಿ ಆಗಿರ್ಬೋದು, ಎನಿಥಿಂಗ್, ನೀವು ಯಾವುದೇ ಒಂದು ವಿಷಯದಲ್ಲಿ ನೀವು ಇಲ್ಲಿ ಬದಲಾವಣೆ ತರಬೇಕು ಅಂತ ನೀವು ಅಂದ್ಕೊಳ್ತಿದ್ದೀರಾ. ಬಟ್ ನೀವಲ್ಲಿ ಆ ಸ್ಟ್ರಾಂಗ್ನೆಸ್ ಅಥವಾ ಆ ಒಂದು ಫಿಯರ್ನ ಇಟ್ಕೊಂಡು ಸ್ಟ್ರಾಂಗ್ನೆಸ್ನ ತೋರಿಸ್ತೇನೆ, ಬದಲಾವಣೆ ಬೇಕು ಅಂತ ಜಪ ಮಾಡ್ತಾ ಇದ್ರೆ ಬದಲಾವಣೆ ಬರಲ್ಲ. ಓಕೆ, ನೀವು ನಿಮ್ಮ ಲೈಫಲ್ಲಿ ಬದಲಾವಣೆ ತರಬೇಕು ಅಂದರೆ ಆ್ಯಕ್ಷನ್ ಮಾಡಲೇಬೇಕು, ಆ್ಯಕ್ಷನ್ ತೊಗೊಳ್ಲೇಬೇಕು. ಆ್ಯಕ್ಷನ್ ತೊಗೊಳ್ದೇ ನೀವು ಕುತ್ಕೊಂಡು ನನ್ನ ಲೈಫಲ್ಲಿ ಬದಲಾವಣೆ ಬರಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಇಲ್ಲಿ ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಮೆಸೇಜ್ ಇದು ನೋಡಿ. ಇಲ್ಲಿ ವೀಲ್ ಆಫ್ ಫಾರ್ಚೂನೆ ಫಸ್ಟ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಹ್ಯಾಪಿ ಥಿಂಗ್ಸ್ನ ನಡಿಲಿಕ್ಕೆ ಅಥವಾ ಹ್ಯಾಪಿ ಥಿಂಗ್ಸ್ ಬರಲಿಕ್ಕೆ ಕಾದು ನಿಂತಿದೆ. ಬಟ್ ನೀವು ಅದಕ್ಕೆ ದಾರಿ ಮಾಡಿ ಕೊಡ್ತಾ ಇಲ್ಲ ಅಂತ ಇಲ್ಲಿ ಬರ್ತಿರೋವಂಥದ್ದು. ನಿಮ್ಮನ್ನು ನೀವು ಒಂದು ಸ್ಕ್ವೇರಲ್ಲಿ ಹಾಕಿ ಇಟ್ಕೊಂಡು ನೀವು ನಾನು ಇಲ್ಲೇ ಇರ್ತೀನಿ, ನನಗೆ ಇಲ್ಲೇ ಎಲ್ಲ ಸರಿಯಾಗಬೇಕು ಅಂತ ಹೇಳಿದ್ರೆ ನೋ. ಓಕೆ, ಸ್ವಲ್ಪ ಆಚೆನೂ ಬರಬೇಕಾಗತ್ತೆ. ನೀವೇನು ಚೌಕಟ್ಟು ಹಾಕ್ಕೊಂಡಿದ್ದೀರಾ ಆ ಚೌಕಟ್ಟಿನ ಸ್ವಲ್ಪ ಹೊರಗೂ ಬರಬೇಕಾಗತ್ತೆ, ನೀವು ನಿಮ್ಮ ಲೈಫಲ್ಲಿ ಬದಲಾವಣೆ ನೋಡಬೇಕು ಅಂತ ಹೇಳಿದ್ರೆ. ಓಕೆನಾ? ನೋಡಿ, ಪ್ರೀತಿ ವಿಷಯದಲ್ಲೂ ಅಷ್ಟೇ. ಪ್ರೀತಿ ವಿಷಯದಲ್ಲಿ ನೀವು ಕಟ್ಟಾಕೊಂಡ್ಬಿಟ್ಟಿದ್ದೀರಾ, ಇಷ್ಟೇ ಈ ವ್ಯಕ್ತಿ ಜೊತೆಗೆ ನೀವು ಕಟ್ಟಾಕೊಂಡ್ಬಿಟ್ಟಿದ್ದೀರಾ. ಆ ವ್ಯಕ್ತಿ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಹಾಗೆ ಅದೇ ನಿಮ್ಮ ಲೈಫ್, ಅದರನ್ನೇ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಪ್ರೀತಿ ವಿಷಯದಲ್ಲಿ ತುಂಬ ನೀವು ತಿಂತಾ ಇರ್ಬೋದು. ಈಗ ಕರೆಂಟ್ ಸಿಚುವೇಶನ್ ಆ ವ್ಯಕ್ತಿಯಿಂದ ಇರ್ಬೋದು, ಅಥವಾ ಸಿಚುವೇಶನಿಂದ ಇರ್ಬೋದು, ಅಥವಾ ಇಲ್ಲಿ ಆಲ್ರೆಡಿ ಯಾರಾದರೂ ಮದುವೆ ಆಗಿರೋರು ಈ ಒಂದು ರೀಡಿಂಗ್ನ ನೋಡ್ತಿದ್ರೆ ಹಸ್ಬೆಂಡ್ ಫ್ಯಾಮಿಲಿ ಮೆಂಬರ್ಸಿಂದ ಇರ್ಬೋದು. ತುಂಬ ನೀವಿಲ್ಲಿ ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ. ಬಟ್ ಆ ಒಂದು ಪ್ರಾಬ್ಲಮಿಂದ ಓವರ್ಕಮ್ ಮಾಡಲಿಕ್ಕೆ, ಹೊರಗಡೆ ಬರಲಿಕ್ಕೆ ನಿಮ್ಮನ್ನು ನೀವು ರೆಡಿ ಮಾಡ್ತಾ ಇಲ್ಲ, ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತ ಇಲ್ಲಿ ಬರ್ತಿದೆ ಮೆಸೇಜಸ್. ಓಕೆ, ಫಸ್ಟ್ ನಿಮಗೆ ಯೂನಿವರ್ಸಿಂದ ಬರ್ತಿರೋ ಮೆಸೇಜೇ ಸ್ಟ್ರೆಂತ್, ಒಂದು ಆ್ಯಕ್ಷನ್ ತೊಗೊಳ್ಳಿ, ಸ್ಟ್ರಾಂಗ್ ಆಗಿ ಲೈಫಲ್ಲಿ ಅನ್ನೋಂಥ ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಫೈನಾನ್ಷಿಯಲಿ ನೀವು ಇಲ್ಲಿ ಲೋ ಫೀಲ್ ಮಾಡ್ತಿರ್ಬೋದು, ಫೈನಾನ್ಷಿಯಲಿ ನಿಮಗೇನು ದಾರಿ ತೋರಿಸ್ತಾ ಇಲ್ಲ ಅಂತ ಇರ್ಬೋದು. ಬಟ್ ನಿಮ್ಮಲ್ಲಿರೋ ಆ ಸ್ಟ್ರೆಂತ್, ನಿಮ್ಮಲ್ಲಿರೋಂಥ ಒಂದು ಮಲ್ಟಿ ಟ್ಯಾಲೆಂಟ್ ಇರ್ಬೋದು, ನಿಮ್ಮಲ್ಲಿರೋಂಥ ಏನಿದೆ ನಿಮಗೆ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆ್ಯಕ್ಟಿವಾಗಿ ನೀವು ಯಾವ ವಿಷಯದಲ್ಲಿ ನೀವು ತುಂಬ ತೊಡಗಿಸ್ಕೊಂಡಿದ್ದೀರಾ ಅದನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಈಗ ನೋಡಿ, ನಿಮಗೇನೋ ಒಂದು ವಿಷಯ ಅಂತ ಇಷ್ಟ ಇರುತ್ತೆ ಅಂತ ಹೇಳಿದ್ರೆ, ಬಟ್ ಅದ್ರ ಬಗ್ಗೆ ನೀವೇನಾದರೂ ವರ್ಕ್ ಮಾಡಬೇಕಾಗತ್ತೆ. ನನಗೆ ಅದಿಷ್ಟ ಅಂತೇಳಿ ಇಟ್ಕೊಂಡಿದ್ರೆ ಆಗಲ್ಲ. ಅದ್ರ ಬಗ್ಗೆ ನೀವೇನು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ, ಅದನ್ನು ಹೆಚ್ಚಿಗೆ ಜ್ಞಾನನ ತಿಳ್ಕೊಳ್ಳಿ, ಹೆಚ್ಚಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗತ್ತೆ ಅದ್ರ ಬಗ್ಗೆ ನೀವು ಹೇಗೆ ವರ್ಕ್ ಮಾಡ್ಬೋದು ಅಂತ ಹೇಳಿ, ಅಲ್ವಾ? ಸೊ ಯೂನಿವರ್ಸಿಂದ ಬರ್ತಿರೋ ಮೆಸೇಜ್ ಕೂಡ ಅಷ್ಟೇ, ಲರ್ನಿಂಗ್ ಆ್ಯಂಡ್ ಅರ್ನಿಂಗ್. ಲರ್ನ್ ಮಾಡ್ತಾ ನೀವು ಅರ್ನ್ ಮಾಡ್ತೀರಾ. ನೀವು ಲರ್ನೇ ಮಾಡ್ತಿಲ್ಲ, ಕಲಿತಾನೆ ಇಲ್ಲ ಅಂತ ಹೇಳಿದ್ರೆ ನೀವು ಹೇಗೆ ಅರ್ನ್ ಮಾಡ್ಲಿಕ್ಕಾಗತ್ತೆ? ಸೊ ಯೂನಿವರ್ಸಿಂದ ಬರ್ತಿರೋ ಮೆಸೇಜಸ್ ನಿಮಗೆ ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಸ್ಟ್ರಾಂಗ್, ನಿಮ್ಮನ್ನು ನೀವು ಗಟ್ಟಿ ಮಾಡಿ, ನಿಮ್ಮನ್ನು ನೀವು ಶಕ್ತಿ ತಗೊಳ್ಳಿ ಈ ಒಂದು ಆ್ಯಕ್ಷನ್ ತಗೊಳ್ಲಿಕ್ಕೆ. ನಿಮ್ಮ ಲೈಫಲ್ಲಿ ಆ್ಯಕ್ಷನ್, ಇಲ್ಲಿ ಬರ್ತಿರೋ ಮೆಸೇಜ್ ನೋಡ್ತಾ ಇದ್ರೆ ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ್ಯಕ್ಷನ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಬಟ್ ಆ್ಯಕ್ಷನ್ ತಗೊಳ್ತಾ ಇಲ್ಲ. ಓಕೆ, ಒಂದು ಎಕ್ಸಾಂಪಲ್ ಹೇಳಿದ್ರೆ, ನೀವಿಲ್ಲಿ ಯಾರೋ ಒಬ್ರು ನಿಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಹೊರಗಡೆ ಟ್ರಿಪ್ಪಿಗೆ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ. ನೀವು ಚಂದ ಮಾಡಿ ರೆಡಿಯಾಗಿ ಅಥವಾ ಫುಲ್ ಡ್ರೆಸ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ರೆ ಮಾತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಅಲ್ವಾ? ನೀವು ಮನೇಲಿರುವಂಥ ನೈಟ್ ಡ್ರೆಸ್ ಅಥವಾ ನೈಟಿ ಹಾಕ್ಕೊಂಡು ಮನೆಯಲ್ಲಿ ಹೇಗಿರ್ತೀರಾ ಅದೇ ಥರನೇ ಇದ್ದರೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರಾ? ಏನು ಹೇಳ್ತಾರೆ, ಫಸ್ಟ್ ನೀನು ರೆಡಿ ಆಗು ಅಂತ ಹೇಳ್ತಾರೆ. ನೀ ರೆಡಿ ಆದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲದಿದ್ದರೆ ಅವ್ರನ್ನ ಹಾಗೆ ನಿಮ್ಮನ್ನು ಹೇಗಿದ್ದೀರಾ ಹಾಗೆ ಕರ್ಕೊಂಡು ಹೋಗ್ತಾರಾ ಟ್ರಿಪ್ಪಿಗೆ ಇರ್ಬೋದು, ಅಥವಾ ಎಲ್ಲೋ ಹೊರಗಡೆ ಮ್ಯಾರೇಜಿಗೆ ಹೋಗ್ತಿರ್ತಾರೆ, ಎಲ್ಲೋ ಫಂಕ್ಷನಿಗೆ ಹೋಗ್ತಿರ್ತೀರ, ಅಲ್ವಾ? ಏನು ಫಸ್ಟ್ ನೀವು ರೆಡಿ ಆದರೆ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಯೂನಿವರ್ಸ್ ಕೂಡ ನಿಮಗೆ ಗೈಡೆನ್ಸ್ ಮಾಡ್ತಿರೋದು, ಫಸ್ಟು ನೀವು ರೆಡಿ ಆಗಿ ಆ್ಯಕ್ಷನ್ ತೊಗೊತೀನಿ ಅಂತ ಬಾಯಲ್ಲಿ ಹೇಳ್ತಿರೋದಲ್ಲ, ಆ್ಯಕ್ಷನ್ ತಗೊಳ್ಳಿ. ಆಗ ನಿಮ್ಮ ಲೈಫಲ್ಲಿ ನಾನು ಬದಲಾವಣೆ ತರಲಿಕ್ಕೆ
ಆಗತ್ತೆ ಅಂತ ಇಲ್ಲಿ ಯೂನಿವರ್ಸ್ ನಿಮಗೆ ಕೊಡ್ತಿರೋಂಥ ಮೆಸೇಜಸ್. ನೋಡಿ ಇಲ್ಲಿ ನಿಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗಲಿಕ್ಕೆ ಕಾಯ್ಕೊಂಡಿದೆ. ಜಾಬ್ ಆಪರ್ಚುನಿಟಿ ಇರ್ಬೋದು, ಮ್ಯಾರೇಜಲ್ಲಿ ಇರ್ಬೋದು, ಅಥವಾ ಪ್ರೀತಿ ವಿಷಯದಲ್ಲಿ ಇರ್ಬೋದು, ಅಥವಾ ಎಲ್ಲ ಬಿಸ್ನೆಸ್ನಲ್ಲಿ ಗ್ರೋತ್ ಪಡೆಯುವಂಥದ್ದಾಗಿರ್ಬೋದು. ಪ್ರತಿಯೊಂದು ಇಲ್ಲಿ ಯಾರಾದರೂ ಬೇಬಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಮಕ್ಕಳಾಗ್ದೇನೆ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಅಥವಾ ಆ ವಿಷಯದಲ್ಲಿ ತುಂಬ ಹರ್ಟ್ ಆಗಿದೆ, ನೋವಾಗಿದೆ, ಅದ್ರ ಬಗ್ಗೆ ತುಂಬ ಪ್ರೇಯರ್ ಮಾಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಿದ್ದೀರಾ, ಹರಕೆ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ನೀವು ಮೈಂಡ್ ಸೆಟ್ಟಲ್ಲಿ ನೆಗೆಟಿವ್ ಆಗಿ ಇಟ್ಕೊಂಡಿದ್ರೆ ಅದು ಹೇಗೆ ನೀವು ಅದನ್ನೆಲ್ಲ ನೀವು ಓವರ್ಕಮ್ ಮಾಡಿ ನೀವು ಪಾಸಿಟಿವ್ ರಿಸಲ್ಟ್ನ ಪಡೀಲಿಕ್ಕಾಗತ್ತೆ. ನೀವೆಲ್ಲದನ್ನು ಮಾಡ್ತೀರಾ, ಹರಕೆ ಮಾಡ್ತೀರಾ, ಪೂಜೆ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ. ದೆನ್ ಒಂದು ಸೈಡಲ್ಲಿ ನಿಮಗೆ ಅನ್ಸುತ್ತೆ ಇದೆಲ್ಲ ಯೂಸ್ ಆಗುತ್ತಾ, ಇದೆಲ್ಲ ವರ್ಕ್ ಆಗುತ್ತಾ ಅಂತ ಹೇಳಿ, ಅಲ್ವಾ? ಡೆಫಿನೆಟ್ಲಿ ನಿಮಗೆ ಇದೆಲ್ಲ ವರ್ಕ್ ಆಗಬೇಕಂದ್ರೆ ಫಸ್ಟ್ ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡಬೇಕು. ಆ ಸ್ಟ್ರೆಂತ್ ನಿಮಗಿದ್ರೆ ಮಾತ್ರ ನೀವು ಅನ್ಕೊಂಡಿರೋಂಥ ಲೈಫ್ನ ನೀವು ಲೀಡ್ ಮಾಡ್ಲಿಕ್ಕಾಗೋದು. ವೀಲ್ ಆಫ್ ಫಾರ್ಚೂನ್ ಫಸ್ಟ್ ಕಾರ್ಡ್ ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಬದಲಾವಣೆ ಬರ್ತಾ ಇದೆ ಅನ್ನೋದು 100% ಶೋರ್ ಇಲ್ಲಿ ಬರ್ತಿರೋವಂಥದ್ದು. ಕಿಂಗ್ ಆಫ್ ಪೆಂಟಿಕಲ್ ಆ್ಯಂಡ್ ದ ಸನ್ ಕಾರ್ಡ್, ನ್ಯೂ ಬಿಗಿನಿಂಗ್. ನೋಡಿ ಇಲ್ಲಿ ಸನ್, ಓಕೆ, ನ್ಯೂ ಬಿಗಿನಿಂಗ್ ಬರಲಿಕ್ಕೆ ಇಲ್ಲಿ ರೆಡಿ ಆಗಿದೆ. ನ್ಯೂ ಬಿಗಿನಿಂಗ್ನ ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿ ಆಗಬೇಕಾಗಿದೆ ನೀವು. ಓಕೆ, ಸೊ ದ ಹರ್ಮಿಟ್ ಕಾರ್ಡ್, ದಾರಿ ಹುಡುಕ್ತಾ ಇದ್ದೀರಾ. ಕೆಲವೊಬ್ರಿಗೆ ಇಲ್ಲಿ ದಾರಿ ಹುಡುಕ್ತಾ ಇದ್ದೀರಾ, ದಾರಿ ಸಿಗ್ತಾ ಇದೆ, ಹೇಗೆ ಮುಂದುವರಿಬೇಕು ಅನ್ನೋಂಥ ಕನ್ಫ್ಯೂಷನ್ ಇರ್ಬೋದು, ಭಯ ಇರ್ಬೋದು. ಲೈಫಲ್ಲಿ ಹೀಗೆ ಮಾಡಿದರೆ ಅಥವಾ ಈ ದಾರಿ ಸರಿ ಇದೆಯೋ ಅಥವಾ ತಪ್ಪಿದೆಯೋ, ಈ ನಿರ್ಧಾರ ಮಾಡೋದ್ರಿಂದ ಸರಿ ಇದೆಯಾ ತಪ್ಪಿದೆಯಾ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಬಟ್ ನೀವು ನಿಮ್ಮ ಮೈಂಡಲ್ಲಿ ನಿಮಗೆ ಕ್ಲಾರಿಟಿ ಇದೆ ಅಂತ ಹೇಳಿದ್ರೆ ಮುಂದುವರಿರಿ. ಯಾವುದಕ್ಕೂ ನೀವು ಹೆದರಬೇಕಾಗಿಲ್ಲ, ನೀವು ಯಾವುದಕ್ಕೂ ಭಯ ಪಡಬೇಕಂತ ಇಲ್ಲ. ನೋಡಿ ಇಲ್ಲಿ ಯೂನಿವರ್ಸ್ ನಿಮಗೆ ಎಷ್ಟು ಚೆನ್ನಾಗಿ ಆಫರ್ ಕೊಡ್ತಾ ಇದೆ. ನೀವು ಸಿಕ್ಕಿರೋ ಆಫರ್ನೆಲ್ಲ ನೀವೇನು ಮಾಡ್ತಿದ್ದೀರಾ, ಹಾಂ ಆಯಿತು ಸಿಕ್ತು ತೊಗೊಂಬಂದು ಇಟ್ಕೊಂಡೆ ಅಷ್ಟೇ. ಅದ್ರ ಬಗ್ಗೆ ನೀವೇನು ಮಾಡ್ತಿಲ್ಲ. ನೋಡಿರಿ ನೀವೆಷ್ಟು ಆರಾಮಾಗಿ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ, ಏನು ಮಾಡಬೇಕು ಅಂತ. ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ಏನೂ ಆಗಲ್ಲ. ನೋಡಿ ಇದು ಎಷ್ಟೋ ತನಕ ನಿಮಗೆ ಆಫರ್ ನಿಮಗೆ ಸಿಗ್ತಾ ಇರುತ್ತೆ, ನೀವು ಎಷ್ಟು ತನಕ ಸುಮ್ಮನೆ ಕುತ್ಕೊಂಡಿರ್ತೀರ ಹಾಗೇನೇ ಇರುತ್ತೆ. ನೀವು ಇದನ್ನು ಯೂನಿವರ್ಸಿಂದ ಸಿಗ್ತಿರೋಂಥ ಮೆಸೇಜಸ್ ನೀವು ನಿಮ್ಮ ಕೈಯಲ್ಲಿ ರಿಸೀವ್ ಮಾಡ್ಕೊಳ್ಬೇಕು. ಆವಾಗ ಯಾವ ಥರ ಸ್ಟ್ರೆಂತಿಂದ, ಓಕೆ, ಆವಾಗ ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಅಲ್ಲಿವರೆಗೆ ನೀವು ಸುಮ್ಮನೆ ಕಣ್ಮುಚ್ಕೊಂಡು ಅಥವಾ ನೀವೇನೋ ಒಂದು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಬದಲಾವಣೆ ಬರಲ್ಲ. ನೀವು ರೆಡಿ ಆದರೆ ಮಾತ್ರ ಬದಲಾವಣೆ ಬರುವಂಥದ್ದು. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಚೆಕ್ ಮಾಡೋಣ. ಏಂಜಲ್ ನಿಮಗೆ ಏನು ಹೇಳ್ತಿದ್ದಾರೆ, ಏನು ಮೆಸೇಜ್ ಬರ್ತಿದೆ ಏಂಜಲಿಂದ? ಓಕೆ, a year from now. Okay, not the right time. ಸಕ್ಸಸ್. ನೋಡಿ, ಸಕ್ಸಸ್ ಬರಬೇಕು ಅಂತ ಇದ್ದರೆ ಫಸ್ಟ್ ನೀವು ಏನು ಮಾಡಬೇಕು, ನಿಮ್ಮ ಲೈಫಲ್ಲಿ ನೀವು ಗಟ್ಟಿಯಾಗಿ, ನೀವು ಸ್ಟ್ರಾಂಗ್ ಆಗಿ ನೀವು ಆ್ಯಕ್ಷನ್ನ ತಗೊಳ್ಬೇಕು. ನಾಟ್ ದ ರೈಟ್ ಟೈಮ್. ಈ ಟೈಮ್ ನನಗೆ ಒಳ್ಳೇದಲ್ಲ, ಈ ಟೈಮ್ ನನಗೆ ಈ ಆ್ಯಕ್ಷನ್ ತೊಗೊಂಡ್ರೆ ಅಥವಾ ಈ ಟೈಮಲ್ಲಿ ನಾನು ಈ ನಿರ್ಧಾರ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ, ಈ ಟೈಮಲ್ಲಿ ನಾನು ಈ ಥರ ಯೋಚನೆ ಮಾಡಿದ್ರೆ ಏನಾಗ್ಬಿಡುತ್ತೆ, ಅಥವಾ ಈ ಟೈಮ್ ಸರಿ ಇದೆಯೋ ಇಲ್ವೋ, ಅಥವಾ ಈ ಟೈಮಿಂದ ನನಗೆ ಏನಾಗ್ಬಿಡುತ್ತೆ. ನಿಮ್ಮ ಯೋಚನೆ ಆ ಥರ ಇದೆ. ಈ ಟೈಮ್ ನನಗೆ ಒಳ್ಳೇದಿಲ್ಲ, ನನ್ನ ಟೈಮ್ ಸರಿ ಇಲ್ಲ, ಆ ಥರ ನೀವು ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ನೋಡಿ ಇಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗಬೇಕಾಗಿದೆ ಅಲ್ವಾ. ಇಲ್ಲಿ ನೀವು 1 ವರ್ಷದಿಂದನೂ ಈ ಒಂದು ವಿಷಯದ ಬಗ್ಗೆ ಟ್ರೈ ಮಾಡ್ತಿದ್ದೀರಾ, ಅಥವಾ 1 ವರ್ಷದಿಂದ ನೀವು ಇಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಯಾಕೆ ಸಕ್ಸಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ತಿಲ್ಲ. ಸೊ ನಿಮಗಿಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ. ಆ್ಯಕ್ಷನ್ ತೊಗೊಳ್ಳಿ, ಡೆಫಿನೆಟ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರುತ್ತೆ. ಸಕ್ಸಸ್ ಅನ್ನೋದು ಬರ್ತಾ ಇದೆ. ನೋಡಿ ಇಲ್ಲಿ ಕಾರ್ಡ್, ಸಕ್ಸಸ್ ಬರಬೇಕು ಅಂತ ಹೇಳಿದ್ರೆ ನೀವು ಫಸ್ಟ್ ಆ್ಯಕ್ಷನ್ ಮಾಡಬೇಕಾಗತ್ತೆ. ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ಎಜುಕೇಷನ್ ರಿಲೇಟೆಡಲ್ಲಿ ನೀವು ವರ್ಕ್ ಮಾಡ್ತಿರ್ಬೋದು, ಅಥವಾ ಟ್ಯಾರೋ ರೀಡರ್ ಕೂಡ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ವೇಯಲ್ಲಿ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಟೀಚರ್ಸ್ ಆಗಿರ್ಬೋದು, ಲೆಕ್ಚರ್ಸ್ ಆಗಿರ್ಬೋದು, ಆ್ಯಂಡ್ ಎನಿ ಗೌರ್ಮೆಂಟ್ ಜಾಬಲ್ಲಿರುವಂಥವ್ರು, ಆ್ಯಂಡ್ ಪೊಲೀಸ್ ಆಗಿರ್ಬೋದು, ಟ್ರೈನಿಂಗ್ ತಗೊಳ್ತಾ ಇರ್ಬೋದು, ಆ್ಯಂಡ್ ಓಕೆ ಲಾಯರ್ ಆಗಿರಬಹುದು. ಈ ಒಂದು ರಿಲೇಟೆಡಲ್ಲಿ ಈ ಒಂದು ಜಾಬ್ ರಿಲೇಟೆಡಲ್ಲಿ ನೀವು ವರ್ಕ್ ಮಾಡ್ತಾ ಇರಬಹುದು. ಬಟ್ ಇಲ್ಲಿ ಸಮಥಿಂಗ್ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ, ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೀರಾ. ಬಟ್ ಏನೂ ಆಗ್ತಾ ಇಲ್ಲ. ಇಲ್ಲಿ ನೀವು ಯೋಚನೆ ಮಾಡೋದೊಂದೇ, ಭಯ ಪಡ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ನೀವು ಆ ಯೋಚನೆ ಮಾಡೋದು, ಆ ಭಯನ ಬಿಟ್ಟರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ನ ಆ್ಯಂಡ್ ಚೇಂಜಸ್ನ ನೋಡ್ತೀರಾ ಅಂತೇಳಿ ಏಂಜಲಿಂದ ನಿಮ್ಗೆ ಬರ್ತಿರೋಂಥ ಮೆಸೇಜಸ್. ಓಕೆ,
ಆ್ಯಂಡ್ ಕ್ಲಿಯರಾಗಿ ನಿಮಗೆ ಇಲ್ಲಿ ಸಿಗ್ತಿರೋಂಥ ಮೆಸೇಜಸ್ ಕೂಡ ಅಷ್ಟೇ, ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಆ್ಯಂಡ್ ಹ್ಯಾಪಿ ನ್ಯೂಸ್ನ ಅಥವಾ ಹ್ಯಾಪಿ ಲೈಫ್ನ ಲೀಡ್ ಮಾಡಲಿಕ್ಕೆ ಯೂನಿವರ್ಸ್ ನಿಮಗೆ ಕೊಡಲಿಕ್ಕೆ ರೆಡಿ ಆಗಿದ್ದಾರೆ, ನೀವು ರೆಡಿ ಆಗಿಲ್ಲ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಸೊ ಯೂನಿವರ್ಸಿಂದ ನಿಮಗೆ ಸಿಗ್ತಿರೋಂಥ ಮೆಸೇಜಸ್ ತುಂಬಾ ಸ್ಟ್ರಾಂಗ್ ಆ್ಯಂಡ್ ಕ್ಲಿಯರ್ ಆಗಿದೆ. ನೀವು ಸ್ಟ್ರೆಂತ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ರೆಡಿ ಆಗಿ ನಿಮ್ಮ ಲೈಫಲ್ಲಿ ನೀವು ಯೂನಿವರ್ಸಿಂದ ಬರುವಂಥ ಮೆಸೇಜಸ್ ಇರ್ಬೋದು, ಯೂನಿವರ್ಸಿಂದ ಸಿಗುವಂಥ ಅಪೋರ್ಚುನಿಟಿಗಳನ್ನೆಲ್ಲದನ್ನು ನೀವು ರಿಸೀವ್ ಮಾಡ್ಕೊಳ್ಲಿಕ್ಕೆ ಈ ಒಂದು ಸ್ಟ್ರೆಂತ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಬೋಲ್ಡ್ ಡಿಸಿಷನ್ನ ನೀವು ತಗೊಳ್ಳುವಂಥದ್ದು ಅಗತ್ಯವಾಗಿದೆ. ಕಮೆಂಟ್ ಮೂಲಕ ನನಗೆ ತಿಳಿಸಿ, ನೀವು ಎಷ್ಟು ಸ್ಟ್ರಾಂಗ್ ಆಗಿ ಈ ಒಂದು ನಿರ್ಧಾರಗಳನ್ನು ತಗೊಂಡು ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ತಗೊಳ್ತೀರಾ ಅಂತ ಹೇಳ್ಬಿಟ್ಟು ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಯೂನಿವರ್ಸಿಂದ ಬರ್ತಿರೋಂಥ ಮೆಸೇಜಸ್ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಯು ಆರ್ ರೆಡಿ. ಓಕೆ, ಯೂನಿವರ್ಸಿಂದ ಸಿಗೋವಂಥ ಮೆಸೇಜಸ್ ಎಲ್ಲದೂ ಕೂಡ ರಿಸೀವ್ ಮಾಡ್ಕೊಳ್ಲಿಕ್ಕೆ ರೆಡಿಯಾಗಿ, ಪಾಸಿಟಿವ್ ಆಗಿ ರೆಡಿಯಾಗಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.